ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಅವ್ರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಏನಿಲ್ಲ ಅವರು ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ, ಅವರ ಒಂದು ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಆ್ಯಂಡ್ ಕಮಿಂಗ್ ಸಂಡೇ 28th 4 o'clockಗೆ ನಾನು ವಿಷನ್ ಬೋರ್ಡ್ ಬಗ್ಗೆ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. 2026 ಬರ್ತಾ ಇದೆ. ಸೊ ನಮ್ಮ ಒಂದು ಥಾಟ್ಸ್ ಕ್ಲಿಯರ್ ಆಗಿ ಇಟ್ಕೋಬೇಕು, ನಮ್ಮ ಒಂದು ಗೋಲ್ಸ್ನ ಸೆಟ್ ಮಾಡ್ಕೋಬೇಕು, ಇಂಟೆನ್ಷನ್ನ ಸೆಟ್ ಮಾಡ್ಕೋಬೇಕು, ಎನರ್ಜಿ ವರ್ಕ್ನ ಮಾಡಬೇಕು. ಆ್ಯಂಡ್ ಮೇಜರ್ ಶಿಫ್ಟ್ ನಾವು 2026ಗೆ ತೊಗೊಂಡು ಹೋಗಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದರೆ, ವಿಷನ್ ಬೋರ್ಡ್ ಮಾಡೋದಕ್ಕೆ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ಸ್ ಇದೆ ಅಂತಂದರೆ, ನಿಮಗೆ ನಿಮ್ಮ ಒಂದು 2026 ಬ್ರೈಟ್ ಆಗಿರಬೇಕು, ಹ್ಯಾಪಿ ಆಗಿರಬೇಕು, ನಿಮ್ಮ ಗೋಲ್ಸ್ ಈ ಒಂದು ವರ್ಷದಲ್ಲಿ ಆಗದೆ ಇರೋದು ಮುಂದಿನ ವರ್ಷದಲ್ಲಿ ಆಗಬೇಕು. 2026ಅಲ್ಲಿ ಒಂದು ಡ್ರಾಸ್ಟಿಕ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ನನ್ನ ಲೈಫಿಗೆ ಬರಬೇಕು ಅಂತಂದರೆ ಒಂದು ವಿಷನ್ ಬೋರ್ಡ್ ಒಂದು ತುಂಬ ಮೇಜರ್ ರೋಲ್ನ ನಮ್ಮ ಒಂದು ಲೈಫಲ್ಲಿ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಾವು ಏನು ನೋಡ್ತೀವಿ, ನಾವು ಏನು ಇಂಟೆನ್ಷನ್ನ ಸೆಟ್ ಮಾಡ್ತೀವಿ, ಸೊ ಅದ್ರ ಮೇಲೆ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಹೇಳೋ ಥರ ವಿಷನ್ ಬೋರ್ಡ್ ರೆಡಿ ಮಾಡಿರ್ತೀವಿ ಅಥವಾ ಮಾಡಿರ್ತೀರಾ, ಬಟ್ ಅದ್ರ ತಕ್ಕಂಗೆ ಆ್ಯಕ್ಷನ್ಸ್ ಮಾಡಿರೋದಿಲ್ಲ, ಅಥವಾ ಅದನ್ನು ನೋಡಿದ ತಕ್ಷಣ ನಿಮಗೇನೆ ನಿಮ್ಮ ಲಿಮಿಟಿಂಗ್ ಬಿಲೀಫ್ಸ್ ಬರೋದಕ್ಕೆ ಶುರು ಆಗುತ್ತೆ, ಅಥವಾ ನಿಮ್ಮ ಮೇಲೆ ನಿಮಗೆ ಡೌಟ್ ಶುರು ಆಗುತ್ತೆ, ನಾನು ಇದನ್ನು ಮಾಡೋದಕ್ಕೆ ಸಾಧ್ಯನಾ? ಸೊ ಈ ಒಂದು ಪ್ರಶ್ನೆನ ಬ್ರೇಕ್ ಮಾಡೋದಕ್ಕೆ, ಈ ಒಂದು ಲಿಮಿಟಿಂಗ್ ಪ್ಯಾಟರ್ನ್ನ, ನಿಮ್ಮ ರಿಪಿಟೇಟಿವ್ ಪ್ಯಾಟರ್ನ್ಸ್ನ ಚೇಂಜ್ ಮಾಡಿ ಹೀಲ್ ಆಗೋದಕ್ಕೆ, ಗ್ರೋತ್ ಆಗೋದಕ್ಕೆ ಈ ಒಂದು ವಿಷನ್ ಬೋರ್ಡ್ ವರ್ಕ್ಶಾಪ್ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಈ ಒಂದು ವೆಬಿನಾರ್ನ ಜಾಯಿನ್ ಆಗಬಹುದು. ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ವೆಬಿನಾರ್ ಡೀಟೇಲ್ಸ್. ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ಸ್ ಸ್ಟಾರ್ಟ್ ಯುವರ್ ರೀಡಿಂಗ್. ಓಕೆ, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಒಂದು ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ, ಅವ್ರು ಏನೆಲ್ಲ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಲೆಟ್ಸ್ ಸಿ. ಬಿಲೀವ್ ಇನ್ ಯುವರ್ ಸೆಲ್ಫ್, ಯು ಕ್ಯಾನ್ ಡೂ ಎನಿಥಿಂಗ್. ನಿನ್ನ ಮೇಲೆ ನೀನು ನಂಬಿಕೆ ಇಡು, ನೀನು ಏನು ಬೇಕಾದರೂ ಮಾಡ್ತೀಯಾ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ನಿಮಗೆ. ಸೆಲ್ಫ್ ಡೌಟ್ ನೀವೇನಾದರೂ ಮಾಡ್ತಾ ಇದ್ರೆ, ಕಾನ್ಫಿಡೆಂಟ್ ಲೆವೆಲ್ನ ಕಮ್ಮಿ ಮಾಡ್ಕೊಳ್ತಾ ಇದ್ರೆ, ಈ ವ್ಯಕ್ತಿ ಹತ್ರ ನೀವು ಶೇರ್ ಮಾಡ್ತಾ ಇದ್ರೆ, ಈ ಒಂದು ವ್ಯಕ್ತಿ ಯಾವಾಗಲೂ ಹೇಳೋದು ನಿನ್ನನ್ನು ನೀನು ನಂಬು, ನೀನು ಏನು ಬೇಕಾದರೂ ಸಾಧಿಸ್ತೀಯಾ ಅಂತ. ನೆವರ್ ಫಾರ್ಗೆಟ್ ಹೌ ಮಚ್ ಐ ಲವ್ ಯು. ಆ್ಯಂಡ್ ಯಾವತ್ತೂ ಮರಿಬೇಡ, ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ, ಯಾವಾಗಲೂ ನಾನು ನಿನ್ನ ಪ್ರೀತಿಸ್ತಾನೆ ಇರ್ತೀನಿ, ಎಷ್ಟು ಪ್ರೀತಿ ಮಾಡ್ತೀನಿ ಅನ್ನೋದರ ಒಂದು ಅರಿವು ನಿಂಗಿರಲಿ, ಅದನ್ನು ಮರಿಬೇಡ ಅಂತ ಹೇಳ್ತಾ ಇದ್ದಾರೆ. ಐ ವಿಶ್ ಐ ವುಡಂಟ್ ಹ್ಯಾವ್ ಸ್ಪೋಕನ್ ಇನ್ ಆ್ಯಂಗರ್, ಐ ಲವ್ ಯು. ಓಕೆ, ಸೊ ನಾನು ಕೋಪದಲ್ಲಿ ಮಾತಾಡಬಾರ್ದಾಗಿತ್ತು, ರಿಯಾಕ್ಟ್ ಮಾಡಬಾರ್ದಾಗಿತ್ತು, ಐ ಆಮ್ ಸಾರಿ ಫಾರ್ ದಟ್. ನನಗೆ ಆ ಥರ ಮಾಡಬಾರ್ದಾಗಿತ್ತು, ನನಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ, ಬಟ್ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್, ಟ್ರಸ್ಟ್ ಮೀ, ಯು ಆರ್ ಮೈ ಕಿಂಗ್. ಓಕೆ, ಕ್ವೀನ್. ಓಕೆ, ನಿಮ್ಮ ಕ್ವೀನ್, ಕಿಂಗ್, ನೀವು ಅವರ ಕ್ವೀನ್ ಅಥವಾ ಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಹೌ ಆರ್ ಯು, ಹೇಗಿದೆಯಾ? ವಿಲ್ ಯು ಮ್ಯಾರಿ ಮೀ? ಓ ವಾವ್, ಮೈಟ್ ಬಿ 2026ಅಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಖಂಡಿತ ಕೊಡ್ತಾರೆ ಅಂತ ಹೇಳ್ಬಹುದು. ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್, ನಾನು ಯಾವಾಗಲೂ ನಿನ್ನ ಪ್ರೀತಿ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಪ್ರೀತಿ ಇದೆ, ಬಟ್ ಮನಸ್ಸಲ್ಲಿ ಇಟ್ಕೊಳ್ತಾರೆ ಅಂತ ಕಾಣಿಸುತ್ತೆ. ಬಾಯಿ ಬಿಟ್ಟು ನಿಮ್ಮ ಹತ್ರ ಅದನ್ನು ತೋರಿಸ್ಕೊಳ್ತಾ ಇಲ್ಲ, ಕಮ್ಯುನಿಕೇಶನ್ ಇಲ್ಲ ನಿಮ್ಮಿಬ್ಬರದು. ಮುಕ್ತವಾಗಿ ಓಪನ್ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ನೀವಿಬ್ರು. ಹೀಗಾಗಿ ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು, ಅಥವಾ ಡಿಸ್ಟೆನ್ಸ್, ಸೈಲೆಂಟ್ ವಾರ್ ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳ್ಬೋದು. ನಿಮ್ಮ ಮನಸ್ಸಲ್ಲೂ ಪ್ರೀತಿ ಇದೆ, ಅವ್ರ ಮನಸ್ಸಲ್ಲೂ ಪ್ರೀತಿ ಇದೆ, ಬಟ್ ನೀವು ವ್ಯಕ್ತಪಡಿಸೋ ರೀತಿಯಲ್ಲಿ ಅವ್ರಿಗೆ ವ್ಯಕ್ತಪಡಿಸೋಕೆ ಆಗದೆ ಇರೋದ್ರಿಂದ, ನಿಮ್ಮ ಒಂದು ನೀಡ್ಸ್ಗೆ ಆ ಒಂದು ವ್ಯಕ್ತಿ ರೀಚ್ ಆಗೋಕೆ ಆಗದೆ ಇರೋ ಕಾರಣ ನಿಮ್ಮಿಬ್ಬರ ಒಂದು ಗ್ಯಾಪ್ ಆಗ್ತಾ ಇದೆ ಇಲ್ಲಿ ಅಂತ ಹೇಳ್ಬೋದು. ಟ್ರಸ್ಟ್ ಮೀ, ನಾನು ಎಷ್ಟು ಪ್ರೀತಿಸ್ತೀನಿ ನಿನ್ನ ಅನ್ನೋದು ನಂಬಿಕೆ ಇಡು, ನನ್ನ ಮೇಲೆ ಅಷ್ಟು ಪ್ರೀತಿಸ್ತೀನಿ, ಸೊ ಅನುಮಾನ ಪಡಬೇಡ ಅಂತ ಇಲ್ಲಿ ಅವರು ಹೇಳ್ಕೊಳಕ್ ಆಗದೆ ಸೈಲೆಂಟ್ ಆಗಿದ್ದಾರೆ. ಬಟ್ ಅವರ ಒಂದು ಸೈಲೆಂಟ್ ಆಗಿರುವಂತಹ ಒಂದು ರೀತಿ ನೋಡಿ ನಿಮಗೆ ಅನ್ಸುತ್ತೆ, ಈ ವ್ಯಕ್ತಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿದೆ, ಈ ವ್ಯಕ್ತಿಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ, ಹೀಗಾಗಿ ಈ ವ್ಯಕ್ತಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂತ. ಬಟ್ ಸ್ಟಿಲ್ ಈ ವ್ಯಕ್ತಿ ತುಂಬಾ ಪ್ರೀತಿಸ್ತಾರೆ ನಿಮ್ಮನ್ನ ಅಂತ ಹೇಳ್ಬೋದು. ಐ ನೀಡ್ ಯು ಫಾರ್ ಎವರ್. ಓಕೆ, ಯಾವಾಗ್ಲೂ ಬೇಕು ಅಂತ ಹೇಳ್ತಾ ಇದ್ದಾರೆ. ಐ ಕೀಪ್ ಲುಕಿಂಗ್ ಎಟ್ ಯುವರ್ ಪಿಕ್ಚರ್. ಓಕೆ, ನಾನು ಯಾವಾಗಲೂ ನಿನ್ನ ಫೋಟೋಸ್ನ ನೋಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಲಾಂಗ್ ಡಿಸ್ಟೆನ್ಸಲ್ಲಿ ನೀವೇನಾದರೂ ಇದ್ರೆ. ಐ ಲೈಕ್ ಯು ವೆರಿ ಮಚ್. ಕೆಲವ್ರದ್ದು ಲಾಂಗ್ ಡಿಸ್ಟೆನ್ಸಲ್ಲಿದೆ. ನನಗೆ ನೀನಂದರೆ ತುಂಬ ಇಷ್ಟ. ಯುವರ್ ಸೈಲೆನ್ಸ್ ಈಸ್ ಕಿಲ್ಲಿಂಗ್ ಮೀ, ಪ್ಲೀಸ್ ಬ್ರೇಕ್ ಯುವರ್ ಸೈಲೆನ್ಸ್. ಓಕೆ,
ನಿನ್ನ ಸೈಲೆನ್ಸ್ ನನಗೆ ತುಂಬಾನೇ ಹಿಂಸೆ ಕೊಡ್ತಾ ಇದೆ, ತುಂಬಾನೇ ಸತ್ತು ಹೋಗೋ ಥರ ಫೀಲ್ ಆಗ್ತಾ ಇದೆ, ಪ್ಲೀಸ್ ಆ ಒಂದು ಸೈಲೆನ್ಸ್ನ ಬ್ರೇಕ್ ಮಾಡು, ಸೈಲೆಂಟ್ ಆಗಿರಬೇಡ, ನನ್ನ ಜೊತೆ ಮಾತಾಡು ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಬಟ್ ಆ ಸೈಲೆನ್ಸ್ನ, ಆ ಒಂದು ಗ್ಯಾಪ್ನ ಈ ಒಂದು ವ್ಯಕ್ತಿನೇ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋ ಅರಿವು ಆ ವ್ಯಕ್ತಿಗೆ ಇಲ್ಲ. ಐ ಹೇಟ್ ಮೈ ಲೈಫ್, ನನ್ನ ಬದುಕನ್ನು ನಾನೇ ಹೇಟ್ ಮಾಡ್ತಾ ಇದ್ದೀನಿ, ನನಗೆ ನನ್ನ ಬದುಕು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಡ್ರೀಮ್ ಗರ್ಲ್ ಅಥವಾ ಡ್ರೀಮ್ ಬಾಯ್ ಅಂತ ತಗೊಳ್ಳಿ. ಐ ವಾಂಟ್ ಹಗ್ ಯು, ನಾನು ನಿನ್ನ ಹಗ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ವ್ಯಕ್ತಿ. ಯು ಆರ್ ಪರ್ಫೆಕ್ಟ್ ಜಸ್ಟ್ ದ ವೇ ಯು ಆರ್. ಸಿ, ನೀನು ಹೇಗಿದೆಯಾ ಹಾಗೆ ಪರ್ಫೆಕ್ಟ್ ಆಗಿದೆಯಾ, ಯಾವತ್ತು ಕಂಪೇರ್ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಲ್ಲಿ ನಿಮ್ಮನ್ನ ಬೇರೆದವ್ರಿಗೆ ಕಂಪೇರ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ನಿಮ್ಮ ಪ್ರೀತಿನ ಬೇರೆದವ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ಟಾಪ್ ಮಾಡಿ. ಬಿಕಾಸ್ ಕಂಪ್ಯಾರಿಟಿವ್ ಮಾಡೋದ್ರಿಂದ, ಹೋಲಿಕೆ ಮಾಡಿಕೊಂಡು ಬದುಕೋದ್ರಿಂದ ಖುಷಿ ಸಿಗೋದಿಲ್ಲ. ನಿಮ್ಮ ಹತ್ರ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ನೀವು ಹೇಗಿದ್ದೀರೋ ಹಾಗೆ ಪರ್ಫೆಕ್ಟ್ ಆಗಿರ್ತೀರಾ, ಚೆನ್ನಾಗಿರ್ತೀರಾ. ಆ್ಯಂಡ್ ಅಕ್ಸೆಪ್ಟ್ ಯುವರ್ ಸೆಲ್ಫ್. ಐ ಕೇರ್ ಟೂ ಮಚ್ ಅಬೌಟ್ ವಾಟ್ ಅದರ್ಸ್ ಥಿಂಕ್ ರೈಟ್ ನೌ. ಓಕೆ, ಬೇರೆ ವ್ಯಕ್ತಿಗಳು ನಮ್ಮ ಬಗ್ಗೆ ಯಾರು ಏನು ಥಿಂಕ್ ಮಾಡ್ತಾರೆ, ಯಾರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆನೇ ತುಂಬ ಯೋಚನೆ ಆಗಿದೆ. ಸೊಸೈಟಿ ಏನು ಹೇಳುತ್ತೆ, ಜನಗಳು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ. ಸೊ ಮೂರನೇ ವ್ಯಕ್ತಿಗಳ ಬಗ್ಗೆನೇ ಜಾಸ್ತಿ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾರೆ ಅಂತ ಹೇಳ್ಬೋದು. ಅವ್ರು ಹೀಗೆ ಅಂದ್ಬಿಟ್ರೆ, ಇವ್ರು ಹೀಗೆ ಅಂದ್ಬಿಟ್ರೆ ತುಂಬ ಭಯ ಪಡ್ತಾರೆ ಅಂತ ಹೇಳ್ಬಹುದು. ಲೆಟ್ಸ್ ಮೇಕ್ ಟೈಮ್ ಫಾರ್ ಅಸ್. ವಾವ್, ದಟ್ಸ್ ರಿಯಲಿ ಗ್ರೇಟ್. ಸೊ ನಮ್ಮಿಬ್ಬರಿಗೋಸ್ಕರ ಒಂದು ಟೈಮ್ ಅನ್ನೋದನ್ನ ಮಾಡ್ಕೊಳ್ಳೋಣ, ನಾವಿಬ್ರು ಜೊತೆಗಿರೋಣ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ತುಂಬಾ ದಿನಗಳಿಂದ ನೀವಿಬ್ರು ಸಿಕ್ಕಿಲ್ಲ ಅನ್ಸುತ್ತೆ. ಸೊ ಅದಕ್ಕಾಗಿ ಈ ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಐ ವಾಂಟ್ ಯು ಸೋ ಬ್ಯಾಡ್ಲಿ ಇನ್ ಮೈ ಲೈಫ್ ಬಟ್ ಐ ಡೋಂಟ್ ನೋ ಹೌ ಟು ಟೆಲ್ ಯು ದಿಸ್. ಓಕೆ, ನನಗೆ ನೀನು ನನ್ನ ಲೈಫಿಗೆ ತುಂಬಾ ಬೇಕು, ತುಂಬಾ ಅತ್ಯವಶ್ಯಕ, ಬಟ್ ಗೊತ್ತಾಗ್ತಾ ಇಲ್ಲ ನಿನಗೆ ಹೆಂಗೆ ಹೇಳಬೇಕು ಅಂತ. ಇದನ್ನ ಮೈಟ್ ಬಿ ಇದು ಒನ್ ಸೈಡ್ ಲವ್ ಇರಬಹುದು. ಎವ್ರಿ ಸಾಂಗ್ ರಿಮೈಂಡ್ಸ್ ಮೀ ಆಫ್ ಯು. ಓಕೆ, ಯಾವುದೇ ಒಂದು ಸಾಂಗ್ಸ್ನ ಕೇಳಿದ್ರು ನಿಮ್ಮ ಫೇವ್ರೆಟ್ ಸಾಂಗ್ಸ್ನ ಜಾಸ್ತಿ ಕೇಳ್ತಾರೆ ಅಂತ ಹೇಳ್ಬೋದು. ಸೊ ಆ ಸಾಂಗ್ ಪ್ಲೇ ಲಿಸ್ಟ್, ನಿಮಗೆ ಇಷ್ಟ ಆಗಿರುವಂಥ ಒಂದಷ್ಟು ಸಾಂಗ್ಸ್ನ ಇವರು ಪ್ಲೇ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದನ್ನೇ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಆ್ಯಂಡ್ ಆ ಸಾಂಗ್ಸ್ ಅಲ್ಲೇ ನಿಮ್ಮನ್ನು ಕಲ್ಪನೆ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ ದ ಸೇಮ್ ವೇ ನೀವು ಅದನ್ನೇ ಮಾಡ್ತಿದ್ದೀರಾ ಅಂತಲೂ ಹೇಳ್ಬಹುದು. ಅಥವಾ ನೀವು ಕೂಡ ಅವರ ಒಂದು ಸಾಂಗ್ಸ್ನ, ಇಷ್ಟ ಆಗಿರೋ ಸಾಂಗ್ಸ್ನೇ ನೀವು ಕೇಳ್ತಾ ಈವನ್ ಯು ಆರ್ ಲಿವಿಂಗ್ ಇನ್ ದಟ್ ಮೂಮೆಂಟ್ ಅಂತ ಹೇಳಬಹುದು. ಯು ಆರ್ ಮೈ ಲಾಸ್ಟ್ ಥಾಟ್ ಎವ್ರಿ ನೈಟ್. ಪ್ರತಿ ರಾತ್ರಿ ಮಲಗೋಕ್ಕೂ ಮುಂಚೆ ನೀನೇ ನನ್ನ ಕೊನೆಯ ವಿಚಾರ, ಕೊನೆಯ ಥಾಟ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಸ್ಟಕ್ ಎವ್ರಿವೇರ್, ನಾನು ಎಲ್ಲ ಕಡೆ ಸ್ಟಕ್ ಆಗಿದ್ದೀನಿ. ಐ ನೀಡ್ ಟು ರಿಲೀಸ್ ಎವ್ರಿಥಿಂಗ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಅಡೆತಡೆಗಳಾಗ್ತಾ ಇದೆ, ತುಂಬ ಅಡ್ಡಿ ಆತಂಕಗಳಾಗ್ತಾ ಇದೆ ನನ್ನ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ. ಐ ಲವ್ ಯು. ಓಕೆ, ಐ ಲವ್ ಯು ಅಂತಿದ್ದಾರೆ. ದೇರ್ ಇಸ್ ಲಾಟ್ ಆಫ್ ಲೈಕ್ ತುಂಬ ಐ ಲವ್ ಯು, ಐ ಲವ್ ಯು, ತುಂಬ ಐ ಲವ್ ಯು, ಐ ಲವ್ ಯು ಅಂತ ಬರ್ತಾ ಇದೆ. ಬಟ್ ಈ ವ್ಯಕ್ತಿಗೆ ತುಂಬ ಪ್ರೀತಿ ಇದೆ ನಿಮ್ಮ ಮೇಲೆ. ಒಂದ್ಸಲಿ ಐ ಲವ್ ಯು, ಐ ಲವ್ ಯು ಅಂತ 1000 ಸಲ ಹೇಳ್ಕೊಳ್ತಾರೆ ಅನ್ಸುತ್ತೆ ಈ ಒಂದು ವ್ಯಕ್ತಿ. ಬಟ್ ಎದುರುಗಡೆ ನೀವು ಬಂದ್ರೆ ಸಾಕು, ಈ ವ್ಯಕ್ತಿ ತುಂಬ ಭಯ ಪಡ್ತಾರೆ ಅಂತ ಹೇಳ್ಬಹುದು, ನರ್ವಸ್ ಆಗ್ತಾರೆ ಅಂತ ಹೇಳ್ಬಹುದು. ಐ ವಿಲ್ ಫಾರ್ ಎವರ್ ಕೀಪ್ ಆನ್ ಲವಿಂಗ್ ಯು ದ ವೇ ಐ ಡಿಡ್ ಅಟ್ ದ ಸ್ಟಾರ್ಟ್. ಓಕೆ, ಸ್ಟಾರ್ಟಿಂಗಲ್ಲಿ ನಮ್ಮಿಬ್ಬರ ಒಂದು ರಿಲೇಶನ್ಶಿಪ್ ಶುರು ಆದಾಗ ಹೇಗೆ ಇದ್ನೋ ಹಾಗೆ ನನ್ನ ಪ್ರೀತಿ ಮುಂದೇನೂ ಇರುತ್ತೆ, ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಅನ್ಬ್ಲಾಕ್. ಓಕೆ, ಮೈಟ್ ಬಿ ಅವ್ರು ಬ್ಲಾಕ್ ಮಾಡಿರ್ಬೋದು, ನೀವು ಪ್ಲೀಸ್ ಅನ್ಬ್ಲಾಕ್ ಅಂತ ಹೇಳ್ತಾ ಇದ್ದೀರಾ, ಅಥವಾ ನೀವೇ ಬ್ಲಾಕ್ ಮಾಡಿರ್ಬೋದು ಬಟ್ ಅವರು ಅನ್ಬ್ಲಾಕ್ ಅಂತ ಕೇಳ್ತಾ ಇದ್ದಾರೆ. ಸಮ್ವೇರ್ ನೀವು ಬ್ಲಾಕ್ ಮಾಡಿ ಅವ್ರನ್ನ ಸೀಕ್ರೆಟ್ ಆಗಿ ಅವ್ರನ್ನ ಸ್ಪೈ ಮಾಡ್ತಾ ಇದ್ದೀರಾ ನೀವು. ಬಟ್ ಅವ್ರ ಜೊತೆ ಮಾತಾಡಿದಾಗ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಇಷ್ಟ ಇಲ್ಲ, ಬಟ್ ಅವ್ರ ಮೇಲೆ ತುಂಬ ಪ್ರೀತಿ ಇದೆ. ಆ ರೀತಿಯ ಒಂದು ಎನರ್ಜೀಸ್ ಕೂಡ ಇದೆ. ವಿ ಆರ್ ಪರ್ಫೆಕ್ಟ್ ಮ್ಯಾಚ್. ಓಕೆ, ವಿ ಆರ್ ಪರ್ಫೆಕ್ಟ್ ಮ್ಯಾಚ್ ಅಂತಿದ್ದಾರೆ. ಮೇಡ್ ಫಾರ್ ಈಚ್ ಅದರ್ ಅನ್ಕೊಳ್ತಾ ಇದ್ದಾರೆ. ಯು ಮೇಕ್ ಮೈ ಹಾರ್ಟ್ ಸ್ಮೈಲ್, ನೀಡ್ ಯು ನೌ. ಓಕೆ, ನನಗೆ ಈಗ ಬೇಕು ನೀ ನನಗೆ ಅಂತಿದ್ದಾರೆ. ಐ ಲವ್ ಯುವರ್ ಐಸ್. ಓಕೆ, ನನಗೆ ನಿನ್ನ ಕಣ್ಗಳಂದ್ರೆ ತುಂಬ ಇಷ್ಟ. ಐ ಲೈಕ್ ಯುವರ್ ಐಸ್, ಐ ಲವ್ ಯುವರ್ ಐಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಓವರ್ ಆಲ್ ರೀಡಿಂಗ್ ನೋಡೋದಾದ್ರೆ ಪ್ರೀತಿ ಬೆಟ್ಟದಷ್ಟಿದೆ. ದೇರ್ ಈಸ್ ಲೈಕ್ ಒಂದು ಹುಸಿ ಮುನಿಸು ಅನ್ನೋದಿದೆ, ಕೋಪ ಅನ್ನೋದಿದೆ, ಈಗೋ ಅನ್ನೋದಿದೆ. ಈಗೋ ಅನ್ನೋದಕ್ಕಿಂತ ಕೋಪ ತುಂಬಾ ಇದೆ ಇಬ್ಬರ ಮಧ್ಯೆ. ನೀನ್ ಯಾಕೆ ಹಾಗೆ ಮಾಡಿದೆ, ನಾನು ಯಾಕೆ ಹೀಗೆ ಮಾಡಿದೆ. ಇಬ್ರಿಗೂ ಕಾಳಜಿ ಇದೆ, ಇಬ್ರಿಗೂ ಪ್ರೀತಿ ಇದೆ, ಬಟ್ ಅಷ್ಟೇ ಜಾಸ್ತಿ ಪ್ರಯಾರಿಟಿ ಕೋಪಕ್ಕೆ ಜಾಸ್ತಿ ಕೊಡ್ತಾ ಇದ್ದೀರಾ. ಸೊ ಕೋಪನ ಮರೆತು ಕಮ್ಯುನಿಕೇಟ್ ಮಾಡಿ, ಆದಷ್ಟು ಎಕ್ಸ್ಪ್ರೆಸ್ ಆಗಿ. ಈಗ ನೋಡಿ, ಅವ್ರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಮನಸ್ಸಿಗೆ ಅನ್ಸಿದ್ದನ್ನಾದ್ರೂ ನೀವು ಹೇಳಿ. ಆ್ಯಂಡ್ ಇನ್ ರಿಟರ್ನ್ ಆ ಕಡೆಯಿಂದ ಐ ಲವ್ ಯು ಟು ಅಂತ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಗೆ ಅನಿಸ್ತಾ ಇದೆ ಐ ಲವ್ ಯು ಅಂತ, ಜಸ್ಟ್ ಸೇ ದ ವರ್ಡ್. ಓಕೆ, ಜಸ್ಟ್ ಸೇ ಐ ಲವ್ ಯು. ಅವ್ರು ಆ ಕಡೆಯಿಂದ ಹೇಳಬೇಕು ಅಂತ ಇಲ್ಲ, ನಿಮಗೆ ಅನ್ಸಿದ್ದನ್ನ ನೀವು ಹೇಳ್ಬಿಡಿ. ಓಕೆ, ಸೊ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೇನೆ ಪ್ರೀತಿ ಮಾಡೋದೇ ಪ್ರೀತಿ ಅಂತ ಹೇಳ್ಬಹುದು. ಆ್ಯಂಡ್ ಇಟ್ಸ್ ಅನ್ಕಂಡೀಷನಲ್ ಲವ್ ದಟ್
ಇನ್ ರಿಟರ್ನ್ ನನಗೆ ಸಿಗಲಿ ಅಂತ ಮಾಡೋದಕ್ಕಿಂತ ಎಲ್ಲೇ ಇದ್ರೂ ಚೆನ್ನಾಗಿರಲಿ ನೀನು ನಾನು ಹೇಗೆ ನೀನು ಎಷ್ಟೇ ದೂರ ಇದ್ರೂ ನಾನು ನಿನ್ನ ಯಾವಾಗಲೂ ಪ್ರೀತಿಸ್ತೀನಿ ಅನ್ನೋ ಭಾವನೆಯಿಂದ ಪ್ರೀತಿ ಮಾಡಿದಾಗ ಅವ್ರು ಎಷ್ಟೇ ದೂರ ಇದ್ರೂ ಅವ್ರ ಹತ್ರ ಇದ್ರೂ ನಮಗೆ ಡಿಫ್ರೆನ್ಸ್ ಆಗೋದಿಲ್ಲ. ಅಟ್ಯಾಚ್ ಇದ್ದು ಡಿಟ್ಯಾಚ್ ಆಗಿ ಇರಬೇಕಾಗತ್ತೆ. ಅಂದಾಗಲೇ ಲೈಫ್ ಸ್ಮೂತಾಗಿ ಹೋಗುತ್ತೆ. ಇಲ್ಲ ಅಂದರೆ ಆಂಗ್ಸೈಟಿ, ಓವರ್ ಥಿಂಕಿಂಗ್, ಡಿಪ್ರೆಷನ್ ಎಲ್ಲವೂ ಸ್ಟಾರ್ಟ್ ಆಗುತ್ತೆ. ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.